ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋವಾ ಸೀರೀಸ್ ವಿಡಿಯೋಸ್ಗೆ ಸ್ವಾಗತ. ನಾವು ಭಾನುವಾರನೇ ಬೆಳಗ್ಗೆ ಮನೆ ಬಿಟ್ಟ ತಕ್ಷಣ ಅಲ್ಲಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ನಾವು ಏನೇನು ಪ್ರಯಾಣ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತೆಲ್ಲ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿ ನಿಮ್ಗೆ ಹಾಕಿದ್ದೀನಿ. ಆ ವಿಡಿಯೋ ನೋಡಿದಿರಿ ಅಂತೇಳಿ ಅಂದ್ಕೊಳ್ತೀನಿ. ಇದು ಸೋಮವಾರ ಬೆಳಗ್ಗೆ ನಾವು ಅಲ್ಲೇ ಪಕ್ಕದಲ್ಲೇ ಭಾಗದಲ್ಲಿ ಏನು ಮಾಡಿದ್ವಿ ಅಂದರೆ ಅಲೋಹಾ ಫ್ಯಾಮಿಲಿ ರೆಸಾರ್ಟ್ ಅಂತೇಳಿ ಒಂದಿದೆ, ಅಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಜಸ್ಟ್ ಅಲ್ಲಿಂದ 1 ಕಿಲೋಮೀಟ್ರ್ ದೂರ ಆಗುತ್ತೆ. ಬೆಳಗ್ಗೆ ಕಾರ್ ತೊಗೊಂಡು ಅಲ್ಲಿಗೆ ಬಂದು ಮಕ್ಕಳೆಲ್ಲ ಆಟ ಆಡ್ತೀವಿ ಬೀಚಿಗೆ ಅಂತ ಅಂದ ತಕ್ಷಣ 8 ಗಂಟೆ ನಾವು ಅಲ್ಲಿ ಬಂದ್ವಿ. ಇದು ಬಾಗ ಬೀಚು, ತುಂಬ ಕ್ರೌಡ್ ಇರುತ್ತೆ ಈವ್ನಿಂಗು, ಬಟ್ ಮಾರ್ನಿಂಗ್ ಏನು ಅಷ್ಟೊಂದಿರಲ್ಲ, ಜನ ವಾಕ್ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಅಷ್ಟು ವೇವ್ ಆಕ್ಷನ್ ಕೂಡ ಜಾಸ್ತಿ ಇರಲ್ಲ, ಅಲೆಗಳು ಕೂಡ ಜಾಸ್ತಿ ಇರಲ್ಲ, ಬರೋದು ಹೋಗೋದಿರುತ್ತೆ. ಬಟ್ ಮೇಲ್ಗಡೆ ಅಲ್ಲಿ ನಿಮ್ಮ ಗಾರ್ಡ್ ಕೂಡ ಕೂತಿರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ ಯಾರಾದರೂ ಒಳಗೆ ಹೋಗ್ತಾರ ಅಂತೇಳಿ. ಸೊ ಹೀಗಾಗಿ ಫೆಸಿಲಿಟೀಸ್ ಎಲ್ಲನೂ ಇದೆ ಅಲ್ಲಿ, ಏನೂ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಬಟ್ ತುಂಬ ಒಳಗೆ ಹೋಗ್ತಿದ್ದಂಗೆ ಎಲ್ಲರೂ ಕೂಡ ಅಲ್ಲೇ ಈಜಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ನನ್ನ ಮಗ ಫಸ್ಟ್ ಟೈಮ್ ನಾನು ಗೋವಾಗೆ ಹೋದಾಗ 2-3 ವರ್ಷದ ಹಿಂದೆ ನಾನು ಕರ್ಕೊಂಡೋಗಿದ್ದೆ. ಗೋವಾಗೆ ಹೋದಾಗ ಚಿಕ್ಕವನಿದ್ದ, ಅವನಿಗೆ ಕಾಲು ಕೂಡ ಟಚ್ ಮಾಡ್ತಾ ಇರಲಿಲ್ಲ ಸಮುದ್ರದಲ್ಲಿ. ಇಳಿಯೋ ಅಂದರೂ ಕೂಡ ಇಳಿತಾ ಇರಲಿಲ್ಲ. ಈಗಂತೂ ಮಧ್ಯದಲ್ಲಿ ಹೋಗಿ ಆಟ ಆಡ್ಬೇಕಂತೇಳಿ ಹುಚ್ಚ ಅವನಿಗೆ, ಅಷ್ಟು ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಬಂದ ತಕ್ಷಣವೇ ಗೋವಾ ನಾವು ಬಂದ್ವಲ್ಲ, ಆಗಲೇ ಅವನು ಬಂದು ಸುಮಾರು ನಾವು 4-5 ಗಂಟೆ ರೀಚ್ ಆಗಿ 7:30 ನಾವು ಬಾಗ ಬೀಚ್ಗೆ ಹೋಗಿ ಸಾಯಂಕಾಲ ವೈಬ್ಸ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೋದರೆ ಅಲ್ಲೇ ಊಟ ಮಾಡಿದ ತಕ್ಷಣವೇ ಬೀಚಿಗೆ ಹೋಗ್ಬಿಟ್ಟ ಅದನ್ನ ಆಟ ಆಡಲಿಕ್ಕೆ. ಅದನ್ನು ಕೂಡ ನಾನು ಲಾಸ್ಟ್ ಎಪಿಸೋಡಲ್ಲಿ ಹಾಕಿದ್ದೆ. ಈಗ ಬೆಳಿಗ್ಗೆ ಆಗಿರೋದ್ರಿಂದ ಎಲ್ಲರೂ ಕೂಡ, ನಾನು ಇದ್ದೀನಿ, ನನ್ನ ಮಗ, ಮಗಳು, ತಂದೆಯವರು ಎಲ್ಲರೂ ಕೂಡ ನಾವು ಬೀಚಲ್ಲಿ ಆಟ ಆಡ್ತಾ ಇದ್ದೀವಿ. ರಿಯಲಿ ಐ ಆಮ್ ಎಂಜಾಯಿಂಗ್ ಲಾಟ್. ಯಾಕಂದರೆ ನಾವು ಕಾಲೇಜಲ್ಲಿ ಓದಬೇಕಾದ್ರೆ ಮಂಗಳೂರಲ್ಲಿ ಈ ಥರ ಇರ್ತಿತ್ತು, ಆಟ ಆಡ್ತಾ ಇರಲಿಲ್ಲ. ಅಲ್ಲೂ ಕೂಡ ರಾಕಿ ಬೀಚು, ಶಾಂಡಿ ಬೀಚ್ ಇತ್ತು. ಮತ್ತು ಬಾಂಬೆಗೆ ಹೋದಾಗಲೂ ಕೂಡ ಅಲ್ಲಿ ಸುಮಾರು ಬೀಚುಗಳಿದ್ದು, ಬಟ್ ಆಟ ಆಡ್ತಾ ಇರಲಿಲ್ಲ, ನೋಡ್ಕೊಂಡು ಬರ್ತಾ ಇದ್ವಿ. ಮಕ್ಕಳ ಜೊತೆಗೆ ಆಟ ಆಡಬೇಕಾದ್ರೆ ಖುಷಿ ಆಗುತ್ತೆ. ನೋಡಿ ನನ್ನ ಮಗ, ಅವನು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂದರೆ ಆಟ ಆಡಲಿಕ್ಕೆ, ಇದು ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ನನ್ನ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ದರು, ನಮ್ಮ ತಂದೆಯವರು ಕೂಡ ಇದ್ದರು. ನಮ್ಮ ತಂದೆಯವರು ಭಾಳ ನುಗ್ಗೋಗಿ ನಾನು ಹೇಳ್ತಾ ಇದ್ದೆ ಅಷ್ಟು ಹೋಗಬೇಡ ಅಂತೇಳಿ. ಅಲೆಗಳು 1-2 ದೊಡ್ಡ ಅಲೆಗಳು ಬಂದು ಹಂಗೆ ದೂಡ್ಕೊಂಡು ಬಂತು, ಶೋರಿಗೆ ತಂದು ಹಾಕ್ಬಿಡೋದು. ಒಂಥರ ಖುಷಿ ಆಗೋದು, ಬರೋದು ಹೋಗೋದು ಮಾಡ್ತಾ ಇರುತ್ತೆ, ಏನೋ ಒಂಥರ ಚೆನ್ನಾಗಿತ್ತು. ಇದು ಅಂಜನಾ ಬೀಚು. ಅಲ್ಲಿಂದ ನಾವೇನು ಮಾಡಿದ್ವಿ, ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಅಲ್ಲೇ ಭಾಗದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಂಜನಾ ಬೀಚ್ ಕಡೆ ಆದರೂ ಹೋಗೋಣ ಅಂತೇಳಿ ಹೋದ್ವಿ. ತುಂಬ ರಫಾಗಿತ್ತು ಅಂಜನಾ ಬೀಚು. ಅಲ್ಲೂ ಸುಮಾರು ಚೆನ್ನಾಗಿದೆ, ನೋಡ್ಲಿಕ್ಕೆ ಕೂಡ ಸಖತ್ತಾಗಿರುತ್ತೆ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಸನ್ಸೆಟ್ಟಿಗೆ ಹೋಗಬೇಕಾಗಿತ್ತು, ಬಟ್ ಅಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇತ್ತು. ನನ್ನ ಮಗ, ನಾನು ಕೂಡ ಬೈಕ್ ರೈಡಿಂಗ್ ಮಾಡ್ತೀನಿ ಅಂತಂದ. ಅಲ್ಲಿ 500 ರುಪೀಸ್ ಏನೋ ತಗೊಂಡ್ರು. ಜಸ್ಟ್ ಒಂದು 2 ಕಿಲೋಮೀಟ್ರ್ ಹಿಂಗೆ ಹೋಗ್ತಾರೆ, ಒಂದು ರೌಂಡ್ ಹಿಂಗೆ ಹೋಗಿ ಬರ್ತಾರೆ. ಒಂದು 2 ಮಿನಿಟ್ಸಲ್ಲೇ ಮುಗಿದೋಗ್ಬಿಡುತ್ತೆ. ಬಟ್ ಮಕ್ಳಿಗೆ ಖುಷಿ ಅಂತೇಳಿ ಆಯಿತು ನೀನು ಹೋಗು ಅಂತಂದೆ. ಅವ್ನು ರೆಡಿಯಾಗಿದ್ದ, ಅಲ್ಲಿ ಡ್ರೈವರ್ನ ಕಾಯ್ತಾ ಇದ್ರು. ಡ್ರೈವರ್ ಕೂಡ ಬಂದ, ಈಗ ಕರಿತಾ ಇದ್ದಾನೆ ಡ್ರೈವರ್ ಅವನಿಗೆ. ಈಗ ಅವನಿಗೆ ಲೈಫ್ ಜಾಕೆಟ್ ಕೂಡ ಹಾಕಿದ್ದಾರೆ. ಸೊ ಇಷ್ಟು ಧೈರ್ಯ, ಮೊದಲು ಅವನಿಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ. ಈಗ ನನಗೆ ಬಹಳ ಖುಷಿ ಆಯಿತು ಅವನ ಧೈರ್ಯ ನೋಡಿ, ನನಗೆ ಕೂಡ ತುಂಬ ಸಂತೋಷ ಆಯಿತು. ಗೋವಾನ ಆ್ಯಕ್ಚುಲಿ ನಾವು ಏನೋ ಅಂದ್ಕೊಂಡು ಬಂದ್ವಿ, ಬಟ್ ನಮಗೆ ತುಂಬ ತೊಂದರೆಗಳು ಕೂಡ ಆಯಿತು. ಹೇಳ್ತೀನಿ ಮುಂದೆ ಏನು ತೊಂದರೆ ಆಯಿತು ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಅವನು ಎಷ್ಟು ಓಡ್ತಾ ಇದ್ದಾನೆ. ವಾಟರ್ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಹಾಗೆ ಬೈಕ್ ಅಂದರೆ ಅವನಿಗೆ ಭಾಳ ಇಷ್ಟ. ಬೈಕಲ್ಲಿ ರೈಡ್ ಮಾಡ್ತಾ ಇದ್ದ. ಅಲ್ಲಿ ಹೆಲ್ಪರ್ ಇರ್ತಾರೆ, ಅಂದರೆ ಡ್ರೈವರ್ ಇರ್ತಾರೆ, ಇವ್ರು ಸುಮ್ಮನೆ ಕೂತಿರ್ತಾರೆ, ಡ್ರೈವರೇ ಡ್ರೈವ್ ಮಾಡೋದು. ಏನೋ ಒಂಥರ ಖುಷಿ ಆಗುತ್ತೆ. ಆ ಅಲೆಗಳನ್ನು ನೋಡಿ ಬಂದಾಗ ಎದ್ದೊಳೋದು, ಆ ಥರ. ಅಂದರೆ ಡ್ರೈವರಿಗೆ ತುಂಬ ಸ್ಕಿಲ್ ಇರುತ್ತೆ, ಹಾಗಾಗಿ ಅವರೆಲ್ಲ ಓಡಿಸ್ತಾ ಇರ್ತಾರೆ. ಆಗ ಅಲ್ಲಿಗೆ ಹೋಗಿ ಒಂದು 2 ಕಿಲೋಮೀಟ್ರ್ ಅಷ್ಟೇ ಹೋಗೋದು, ಜಾಸ್ತಿ ಹೋಗಲ್ಲ. ಒಂದು ರೌಂಡ್ ಹಿಂಗೆ ಹೋಗ್ತಾರೆ. ಸೊ ಅಷ್ಟಕ್ಕೆ 500 ರುಪೀಸು. ಭಾಳಷ್ಟು ಜನ ಅಲ್ಲಿ ವಾಟರ್ ಗೇಮ್ಸ್ ಎಲ್ಲ ಆಡ್ತಾ ಇರ್ತಾರೆ. ಹಾಗೆ ಬೋಟಿಂಗ್ ಕೂಡ ಇತ್ತು. ಒಂದಿನದಿಂದ ಬಾಗ ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಸರ್, ನಿಮ್ಮ ಫ್ಯಾಮಿಲಿ ಫುಲ್ ಕರ್ಕೊಂಡು ಹೋಗ್ತೀವಿ ಅಂದರು. ನಾವು ಲಾಸ್ಟ್ ಟೈಮ್ ಮಾಡಿದ್ವಿ, ಹಾಗಾಗಿ ಬೋಟೇನು ನಾವು ಹೋಗಲಿಲ್ಲ. ಬಿಸಿಲಂದರೆ ಸಖತ್ತು ಬಿಸಿಲಿತ್ತು. ನಾವು ಮಧ್ಯಾಹ್ನ ಬೇರೆ ಹೋಗ್ಬಿಟ್ಟಿದ್ವಾ, ತುಂಬ ಬಿಸಿಲಿತ್ತು. ಈಗ ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಈ ಗೋವಾ ಅಂದರೆ ಮೋಸ್ಟ್ಲಿ ನೀವು ಏನು ಮಾಡಬೇಕಂತಂದರೆ ಬೆಳಿಗ್ಗೆ ಹೋಗ್ಬಿಟ್ಟು 11 ಗಂಟೆವರೆಗೂ ತಿರುಗಾಡಬೇಕು. 11 ಗಂಟೆಯಿಂದ ಬಂದುಬಿಟ್ಟು ರೂಮಲ್ಲಿದ್ದು 3 ಗಂಟೆವರೆಗೆ ಹೋದರೆ 3 ಗಂಟೆ ಮೇಲೆ ತುಂಬ ಕೂಲಾಗಿಬಿಡುತ್ತೆ. ಆವಾಗ 4 ಗಂಟೆ ಮೇಲೆ ನೈಟ್ ಲೈಫ್ನ ಎಂಜಾಯ್ ಮಾಡ್ಬೋದು. ನೋಡಿ ಇಷ್ಟೇ. ಅಲ್ಲಿಗೆ ಹೋಗಿ ತಂದು ನಿಲ್ಲಿಸ್ತಾ. ನನ್ನ ಮಗಳಿಗೂ ಕೇಳಿದೆ, ನೀನು ಹೋಗ್ತೀಯನಮ್ಮ ಅಂತೇಳಿ. ಇಲ್ಲ ಫಸ್ಟಿಗೆ ಹೋಗ್ತೀನಿ ಅಂದ್ಲು, ಬಟ್ ಅವಳು ಭಯ ಪಟ್ಬಿಟ್ಲು, ಮನೆಗೆ ಹೋಗಲಿಲ್ಲ. ಸೊ ಹಾಗಾಗಿ ಮತ್ತು ಅಲ್ಲಿಂದ ಸೀದಾ ನಮ್ಮ ರೆಸಾರ್ಟ್ಗೆ ನಾವು ಮತ್ತೆ ವಾಪಸ್ ಬಂತು. ಅಲೋಹಾ ಫ್ಯಾಮಿಲಿ ರೆಸಾರ್ಟ್ ಅಂತೇಳಿ ಇದು ಭಾಗದಲ್ಲೇ ಇದೆ. ಅಲ್ಲಿ ಜಸ್ಟ್ ಕರ್ಮ ಗ್ರೂಪ್ ಆಫ್ ಹೋಟೆಲ್ಸ್ ಅಂತಿದೆ, ಅದ್ರ ಪಕ್ಕದಲ್ಲೇ ಇದೆ. ಅಲ್ಲಿ ಕಯಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಮಾಂಡವಿ ರಿವರ್ಸ್ದೆಲ್ಲ ನೀರು ಹೋಗ್ತಾ ಇರುತ್ತೆ, ಅಲ್ಲಿ ಕಯಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಭಾಳ ಚೆನ್ನಾಗಿ, ಹೋಟೆಲ್ ಕೂಡ ತುಂಬ ಸೂಪರಾಗಿತ್ತು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಸೊ ಅಲ್ಲಿಗೆ ಬಾಗ ಬೀಚಲ್ಲಿ ಒಂಚೂರು ಮಾಡಿದ ಮೇಲೆ ಅವನು ಕೂಡ ಸ್ವಿಮ್ ಮಾಡ್ದ. ಫ್ಯಾಮಿಲಿ ರೆಸಾರ್ಟ್ ಅಂದಲ್ಲ, ನಾವು ಫಸ್ಟ್ ಫ್ಲೋರಲ್ಲಿ ರೂಮ್ ನಂಬರ್ 104ರಲ್ಲಿದ್ವಿ.
ಅಲ್ಲಿ ಸ್ನೂಕರ್ ಕೂಡ ಇಟ್ಟಿದ್ರು. ಆಟ ಆಡೋಣ ಅಂದ್ಕೊಂಡು, ಬಟ್ ಅಲ್ಲಿ ಸ್ಟಿಕ್ ಇರಲಿಲ್ಲ, ಬಾಲ್ಸ್ ಇರಲಿಲ್ಲ. ನನ್ನ ಮಗ ಕೇಳು ಅಂದ. ನಮಗೂ ಟೈಮ್ ಇರಲಿಲ್ಲ, ನಾವೆಲ್ಲ ಹೊರಗಡೆ ಹೋಗಿ ನೋಡೋಣ ಬಿಡೋ, ಇಲ್ಲೇನು ಆಟ ಆಡ್ತೀಯ ಅಂತಂದ್ವಿ. ಹಾಗೆ ರೂಮ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ನಾವು ಫ್ಯಾಮಿಲಿ ರೂಮ್ ತೊಗೊಂಡ್ವಿ. 2 ಕಾಟ್ ಇತ್ತು, ಮಧ್ಯದಲ್ಲಿ ಏನು ಡೋರ್ ಇರಲಿಲ್ಲ, ಓಪನ್ ಇರುತ್ತೆ. ಬಟ್ 2 ಬಾತ್ರೂಮ್ ಇತ್ತು, ಭಾಳ ಚೆನ್ನಾಗಿತ್ತು. ಎಲ್ಲ ಮೆಸ್ ಆಗಿದೆ ಅಂತೇಳಿ ನಾನು ಡೀಟೇಲಾಗಿ ತೆಗಿಯೋಕ್ಕೆ ಹೋಗಿಲ್ಲ. ನೋಡಿ, ಈ ಕಡೆಯಲ್ಲಿ ನಾವಿದ್ವಿ, ಆ ಕಡೆ ನಮ್ಮ ತಂದೆಯವರಿದ್ದರು. ಹೀಗೆ ಈ ಒಂದು ಫ್ಯಾಮಿಲಿ ರೂಮ್ಗೆ ಪರ್ ಡೇ 5000 ರುಪೀಸ್ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಬ್ರೇಕ್ಫಾಸ್ಟ್ ಇರಲ್ಲ. ಬ್ರೇಕ್ಫಾಸ್ಟ್ ಬೇಕು ಅಂದರೆ 6500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಎಲ್ಲ ಸರ್ವಿಸ್ ಕೂಡ ಇರುತ್ತೆ ನಿಮಗೆ. ರೂಮ್ ಸರ್ವಿಸ್ ಇದೆ, ರೆಸ್ಟೋರೆಂಟ್ ಇದೆ, ಎಲ್ಲ ಇದೆ. ಸೊ ಅದೆಲ್ಲನೂ ಕೂಡ ನಿಮಗೆ ಅಲ್ಲಿ ಅಕ್ಸೆಬಲ್ ಇದೆ. ಹಾಗೆಯೇ ಹೊರಗಡೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ನಾನು ಜಸ್ಟ್ ರೂಮ್ ಮೇಲೆ ನಿಂತ್ಕೊಂಡು ತೆಗೆದಿದ್ದು. ಅಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾದಲ್ಲೇ ಅವರು ಈ ಥರ ರೂಮ್ಸ್ ಎಲ್ಲ ಮಾಡಿಕೊಂಡು ಕೊಡ್ತಾ ಇರ್ತಾರೆ. ಯಾಕಂದರೆ ಇದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಯಾರು ಮನೆ ಕಟ್ಕೊಂಡಿರ್ತಾರೆ, ಕೆಳಗಡೆ ಮನೆ, ಮೇಲ್ಗಡೆ ರೂಮ್ಸು, ಈ ರೀತಿ ಮಾಡ್ಕೊಳ್ಳೋದು ಇಲ್ಲಿ ಸಹಜ. ಸೊ ಹಾಗಾಗಿ ಮೇಜರ್ ಏನಪ್ಪ ಇಲ್ಲಿ ಅಂದರೆ ಟೂರಿಸ್ಟಿಂದನೇ ಈ ರಾಜ್ಯ ನಡೀತಾ ಇದೆ. ಮತ್ತು ಇಲ್ಲಿ ಫೈನಾನ್ಸ್ ಕೂಡ ಸಾಕಷ್ಟು ಹರಿದು ಬರ್ತಾ ಇರೋದು ಟೂರಿಸ್ಟ್. ನಾನು ಹೇಳಿದ್ನಲ್ಲ, ನನಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು ಅಂಥೇಳಿ ನಾವೇನು ಮಾಡಿದ್ವಿ, ಅಲ್ಲಿ ರೂಮಲ್ಲಿದ್ದು ಸಾಯಂಕಾಲ ಏನು ಮಾಡೋಣ, ಈ ಕಡೆ ಕ್ಯಾಸಿನೋ ಕಡೆ ಒಂದು ರೌಂಡ್ ಹೋಗಿ ಬರೋಣ, ವೈಬ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಬಟ್ ಬಂದರೆ ಏನಾಯಿತು, ಸೀದಾ ಜಸ್ಟ್ ನಾನು ಪಂಜಿಗೆ ಬಂದು ಹಿಂಗೆ ಕ್ಯಾಸಿನೋ ಕಡೆ ತಿರುಗಬೇಕು, ನನ್ನ ಗಾಡಿ ಟುರು ಅಂತ ನಿಂತೇ ಹೋಗ್ಬಿಡ್ತು. ಅಂದರೆ ಅಲ್ಲಿಗೆ ಕ್ಲಚ್ ಪ್ಲೇಟ್ಗೆ ಪ್ರಾಬ್ಲಮ್ ಶುರುವಾಯಿತು. ಸುಮಾರು ಟ್ರೈ ಮಾಡಿದ್ರು ಕೂಡ ಗಾಡಿ ಸ್ಟಾರ್ಟ್ ಆಗುತ್ತೆ, ಗಾಡಿ ಮುಂದೆ ಹೋಗ್ತಾ ಇರಲಿಲ್ಲ. ಯಾರು ಹೇಳಿದ್ರೆ ರೇಡಿಯೇಟ್ರ್ ಹೀಟ್ ಆಗಿರ್ಬೇಕು ನೋಡ್ರಿ ಅಂತಂದರು. ಅರ್ಧ ಗಂಟೆ ವೆಯ್ಟ್ ಮಾಡಿ ರೇಡಿಯೇಟ್ರ್ ಹೀಟ್ ಆಗಿರುತ್ತೆ ನೋಡಿ ಅಂತ ಹೇಳಿದರು. ನಾವು ಅರ್ಧ ಗಂಟೆ ಆದಮೇಲೆ ಜಸ್ಟ್ ಅದನ್ನು ಓಪನ್ ಮಾಡಿ ನೋಡಿದೆ. ಸಡನ್ನಾಗಿ ಓಪನ್ ಮಾಡಬಾರ್ದು, ಯಾಕಂದರೆ ಬಾಯ್ಲ್ ಆಗ್ತಾ ಇರುತ್ತೆ, ನೀರು ಅದೇನು ಕೂಲೆಂಟ್ ಇರುತ್ತೆ ಕುದೀತಾ ಇರುತ್ತೆ, ಹಂಗೆ ಸಿಡಿದು ಬಿಡುತ್ತೆ. ಹಾಗಾಗಿ ಹಾಫ್ ಆನ್ ಅವರ್ ಆದಮೇಲೆ ನನ್ನ ಹತ್ರ ಒಂದು ಟವಲ್ ಇತ್ತು, ಆ ಟವಲಿಂದ ಹಿಡಿದು ರೇಡಿಯೇಂಟ್ ಓಪನ್ ಮಾಡಿದೆ. ನೋಡಿದರೆ ಅದು ಕೂಲಾಗಿತ್ತು, ಅದರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಹಾಗಾಗಿ ಈ ಗೋವಾದಲ್ಲಿ ಏನಪ್ಪ ಅಂತಂದರೆ, ನಾನು ನಿಮಗೆ ಹೇಳಬೇಕು, ಗೋವಾದಲ್ಲಿ ಜನ ಮಾತ್ರ ತುಂಬ ಒಳ್ಳೆಯವರಿದ್ದಾರೆ ನಿಜವಾಗ್ಲೂ. ನಾನು ಅಲ್ಲಿ ಗಾಡಿ ನಿಲ್ಲಿಸಿದರೆ ತಕ್ಷಣ ನಾನು ನೋಡಿ ಏನಾಯಿತು ಅಂತ ಕೇಳಿದ್ರೆ, ಈ ಥರ ಗಾಡಿ ಮೂವ್ ಆಗ್ತಾ ಇಲ್ಲ ಅಂದಿದ್ದಕ್ಕೆ ಅವರೇ ನಿಂತ್ಕೊಂಡು ಬೇರೆ ಕಡೆ ಎಲ್ಲ ಮೆಕ್ಯಾನಿಕ್ ಅವರೇ ಫೋನ್ ಮಾಡೋದು, ಹೆಲ್ಪ್ ಮಾಡೋದು. ಸುಮಾರು ಒಂದು 2 ತಾಸು ನನ್ನ ಜೊತೆಗೆ ಭಾಳ ಜನ ಇದ್ದರು. ಸೊ ಅದನಂತರ ಇದು ಆಗಲ್ಲ ಅಂತ ಗೊತ್ತಾಗಿ ನಾವೇನು ಮಾಡಿದ್ವಿ, ಮತ್ತೆ ಟೋಯಿಂಗ್ನವ್ರಿಗೆ ಕರೆಸಿ ಅಲ್ಲಿಂದ ಗಾಡಿನ ನಾನು ನೋಡಿ ಯಾವ ಥರ ಎಲ್ಲ ಹಾಕಿದ್ದಾರೆ, ಅಲ್ಲಿಂದ ನಾವು ಗಾಡಿ ಮತ್ತೆ ಟಾಟಾ ಶೋರೂಮ್ ಕಡೆ ಬಂದ್ವಿ. ದುರ್ಗಾ ಟಾಟಾ ಶೋರೂಮ್ ಅಂತೇಳಿ ಇಲ್ಲೇ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಬಟ್ ಇವರು ನಿನ್ನೆ 11 ಗಂಟೆಗೆ ನಾನು ಗಾಡಿ ತಂದು ಹಾಕಿದ್ದು ರಾತ್ರಿ. ಮತ್ತು ರಾತ್ರಿನೂ ಕೂಡ ನಾನು ವಾಪಸ್ ರೂಮ್ಗೆ ಹೋಗಲಿಲ್ಲ, ಇಲ್ಲೇ ಉಳ್ಕೊಂಡೆ. ನಾನು ಪಂಜಿಮಲ್ಲೇ ಉಳ್ಕೊಂಡೆ. ಸ್ವಲ್ಪ ಇನ್ನೇನು ಇಲ್ಲೇ ಉಳ್ಕೊಂಡಿದ್ದೀನಿ ಅಂತೇಳಿ ಹಾಗೆಯೇ ಆ ಕ್ಯಾಸಿನೋ ವೈಬ್ಸ್ ಎಲ್ಲ ನೋಡ್ಕೊಂಬರೋಣ ಅಂತೇಳಿ ಸುಮ್ಮನೆ ಹೋದೆ ನಾನು. ಇಷ್ಟೆಲ್ಲ ಪ್ರಾಬ್ಲಮ್ಮು ನನಗೆ. ನಾವು ಗೋವಾ ಅಂದ್ಕೊಂಡಿದ್ದು ಮಕ್ಕಳಿಗೆ ತೋರಿಸ್ಬೇಕಂತಂದರೆ 2 ಡೇಸ್ ನಾನು ಏನೇನು ಮಾಡೋಕ್ಕಾಗಿಲ್ಲ. ಆ ಒಂದಿನ ಏನು ಆಡಿದ್ದು ಅಷ್ಟು ಬಿಟ್ಟರೆ, ಇನ್ನು 2ನೇ ದಿನ ನನ್ನ ಗಾಡಿ ಕೆಟ್ಟೋದಾಗ, ಇವತ್ತು ಆ್ಯಕ್ಚುಲಿ ನಾವು ವಾಪಸ್ ಬರ್ಬೇಕಂತಿದ್ವಿ, ನನ್ನ ಗಾಡಿ ಕೆಟ್ಟೋಯ್ತಲ್ಲ ಅಂತೇಳಿ ಇನ್ನೇನು ರೆಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡು ಬೆಳಿಗ್ಗೆ ರೆಡಿ ಮಾಡ್ತೀವಿ ಅಂತಂದವ್ರು ಇವರು. ಈ ಶೋರೂಮು ಟಾಟಾ ಶೋರೂಮು, ಆದರೆ ಇಲ್ಲಿ ಕ್ಲಚ್ ಪ್ಲೇಟ್ ಇಲ್ಲ ಅಂತ ಹೇಳ್ತಾರೆ. ಕ್ಲಚ್ ಪ್ಲೇಟಿಗೆ ಬೇರೆ ಕಡೆ ಎಲ್ಲ ಹುಡುಕಾಡ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ನಾನು ಇಟ್ಕೊಂಡು, ಸಾಯಂಕಾಲ ಕ್ಲಚ್ ಪ್ಲೇಟ್ ಸಿಕ್ಕಿದೆ, ನಾಳೆ ಹಾಕ್ಕೊಡ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ ಮಾತ್ರ ಒನ್ ಆಫ್ ದ ವರ್ಸ್ಟ್ ಇದೆ ಈ ಶೋರೂಮ್ನವ್ರದ್ದು ರಿಪೇರಿ ಅದು ಇದು ಎಲ್ಲ. ನೀವು ಯಾವುದೇ ಗಾಡಿ ತಂದರೂ ದಯವಿಟ್ಟು ಅಲ್ಲೇ ಕಂಡೀಷನ್ ನೋಡಿಕೊಂಡು ಗಾಡಿ ತಗೊಂಡು ಬನ್ನಿ. ನೀವು ಇಲ್ಲಿ ಬಂದುಬಿಟ್ಟು ಏನಾದರೂ ರಿಪೇರಿ ಮಾಡಿಸ್ತೀವಿ ಅಂದರೆ 100% ಭಾರಿ ಟೈಮ್ ಪಾಸ್ ಮಾಡ್ತಾರೆ, ಏನೇನು ಮಾಡೋದಿಲ್ಲ, ಟೈಮ್ ಪಾಸೇ ಜಾಸ್ತಿ ಇರುತ್ತೆ ಇಲ್ಲಿ. ಈಗ ಅಲ್ಲಿಂದ ನಾನು ಗಾಡಿ ಇಲ್ಲಿ ಬಿಟ್ಬಿಟ್ಟು, ನಾನು ಗಾಡಿನ ಟಾಟಾ ಶೋರೂಮಲ್ಲಿ ನೈಟು 11-12 ಗಂಟೆ ಬಿಟ್ವಿ. ಮತ್ತು ಅದೇ ಟೋಯಿಂಗ್ನವ್ರಿಗೆ ಹೇಳಿದೆ ನನಗೆ ಅಲ್ಲಿ ಬಿಟ್ಬಿಡು ಅಂತ, ಅವನೇ ಅಲ್ಲಿ ಬಿಟ್ಟ. ಹಾಗಾಗಿ ಕ್ಯಾಸಿನೋ ಪ್ರೈಡು ನಾನು ಹೋದೆ ನೋಡೋಣ ಅಂಥೇಳಿ. ನಾನು ಆ್ಯಕ್ಚುಲಿ ಹೋಗಿದ್ದು ಅಲ್ಲಿ ಆಟ ಆಡಬೇಕಂತಲ್ಲ, ನನಗೆ ಹೊಟ್ಟೆ ತುಂಬ ಹಸುವಾಗ್ತಿತ್ತು. ಒಳಗಡೆ ಹೋಗಿ ಏನಾದರೂ ಒಂದು ಸಿಗುತ್ತೆ ಅನ್ನೋದೊಂದಿತ್ತು. ಹಾಗೆಯೇ ಅಲ್ಲಿ ಮೇಲ್ಗಡೆ ನಾನು ಸುಮ್ಮನೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲಿಕೊಂಡ್ಬಿಟ್ಟೆ. ಬೆಳಿಗ್ಗೆ 5-6 ಗಂಟೆವರೆಗೆ ಅಲ್ಲೇ ಮಲಿಕೊಂಡು, ಅಲ್ಲಿ ಬ್ರಷ್ ಮಾಡ್ಕೊಂಡು ಸ್ವಲ್ಪ ಒಂಚೂರು ತಿಂಡಿ ತಿಂದ್ಕೊಂಡು, ಅಲ್ಲಿಂದ ಮತ್ತೆ ಹೇಗೆ 9 ಗಂಟೆಗೆ ಸೀದಾ ನಾನು ಮತ್ತೆ ವಾಪಸ್ಸು ಬಂದೆ ಸ್ನೇಹಿತರೆ. ಎಲ್ಲಿಗೆ? ಈ ಶೋರೂಮ್ ಹತ್ರ ಬಂದೆ. ಇದು ನನ್ನ ಕರಾಳ ನೈಟು ಮತ್ತು ಕರಾಳ ಡೇ ಆಗಿದೆ ನೋಡಿ. ನಾನು ಕ್ಯಾಸಿನೋ ಒಳಗಡೆ ಹೋಗಬೇಕಾದ್ರೆ ಎಲ್ಲ ನಿಮಗೆ ಕಾಣುತ್ತೆ. ನಾನು ಸಣ್ಣ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗ್ಬೇಕಾದ್ರೆ ಬೋಟಲ್ಲೇ ಕೂತ್ಕೊಂಡು ನಾನು ಇದನ್ನೆಲ್ಲ ತೆಗೆದೆ. ಫಸ್ಟು ಬಿಗ್ ಡ್ಯಾಡಿ, ಡೆಲ್ಟಿನ್, ಜಾಕು ಇವೆಲ್ಲ ಬರುತ್ತೆ. ಸೊ ಎಲ್ಲನೂ ಕೂಡ ಇದು ಮಾಂಡೋವಿ ರಿವರ್ ಮೇಲೆ ಇರೋದ್ರಿಂದ ಸಾಕಷ್ಟು ಇಲ್ಲಿ ದೊಡ್ಡ ದೊಡ್ಡ ಕ್ಯಾಸಿನೋ ಬೋಟ್ಗಳೆಲ್ಲ, ಶಿಪ್ಗಳೆಲ್ಲ ಇಲ್ಲೇ ನಿಂತಿರುತ್ತೆ. ಒಂಥರ ಒಳಗಡೆ ಹೋದಾಗ ಬೇರೆ ವೈಬ್ ಇರುತ್ತೆ.
ನಾನು ಸಾಕಷ್ಟು ಬಾರಿ ಕೆಸಿನೋಗೆ ಹೋಗಿದ್ದೀನಿ ಸ್ನೇಹಿತರ ಒಟ್ಟಿಗೆ. ಹಾಗೆಲ್ಲ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡೋಗಿದ್ದೆ. ಜಸ್ಟ್ ಏನಂದರೆ ನಾವು ಅಲ್ಲಿ ಆಟ ಆಡಬೇಕಂತಲ್ಲ, ಒಳಗಡೆ ಹೋದಾಗ ಬೇರೆ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಇರುತ್ತೆ. ಮೇಲ್ಗಡೆ ಹೋದರೆ ಅಲ್ಲಿ ನಿಮಗೆ ಇದೆಲ್ಲ ಕಾಣ್ತಾ ಇರುತ್ತೆ, ಏನೋ ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇರುತ್ತೆ, ಡ್ಯಾನ್ಸು ಅದು ಇದು ನಡೀತಾ ಇರುತ್ತೆ, ಊಟ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಮತ್ತು ಕೆಲವ್ರಿಗೆ ಬೇಕಾದರೆ ಅವರಿಗೆ ಡ್ರಿಂಕ್ಸ್ ಎಲ್ಲ ಇರುತ್ತೆ. ನಾವು ಯಾರೂ ಡ್ರಿಂಕ್ಸ್ ಮಾಡೋದಿಲ್ಲ, ಹಾಗಾಗಿ ನಾವು ಅದನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ವೆರೈಟಿ ಆಫ್ ಚಾಟ್ಸು, ಆಮೇಲೆ ಸ್ನ್ಯಾಕ್ಸು, ಬೇರೆ ಬೇರೆ ಎಲ್ಲ ಸುಮಾರು ಐಟಮ್ ಇಟ್ಟಿರ್ತಾರೆ. ನಿಮ್ಗೆ ಏನು ಬೇಕೋ ಅದು ಹಾಕ್ಕೊಂಡು ತಿನ್ನಿ ಅಂತೇಳಿ. ಅಲ್ಲೇನು ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇಂಥರ ಚೆನ್ನಾಗಿರುತ್ತೆ. ಎಂಟ್ರಿ ಫೀಸ್ ಇರುತ್ತೆ. ಇಲ್ಲಿ ಎಂಟ್ರಿ ಫೀಸು ನಿಮಗೆ ಇದು ಡಿಪೆಂಡ್ ಆಗುತ್ತೆ. ವೀಕ್ ಡೇಸು, ವೀಕೆಂಡ್ಸಲ್ಲಿ ಸುಮಾರು 2,000-2,500 ತನಕ ಇರುತ್ತೆ. ಈ ಬಿಗ್ ಡ್ಯಾಡಿ ಅಲ್ಲೆಲ್ಲ ಹೋದರೆ 4,000 ತನಕನೂ ಇರುತ್ತೆ. ಬಟ್ ಇಲ್ಲಿ ಯಾರ್ದಾರು ಮೆಂಬರ್ ಇತ್ತು ಅಂದರೆ ಅವರಿಗೆ ಫ್ರೀ ಎಂಟ್ರಿನೂ ಕೂಡ ಇರುತ್ತೆ. ಸೊ ಹಾಗಾಗಿ ಮತ್ತು ಇದು ಪರಿಚಯ ಇತ್ತು ಅಂದರೂ ಕೂಡ ಸಮ್ಟೈಮ್ಸ್ ನಡೆಯುತ್ತೆ, ಬಟ್ ಮ್ಯಾಕ್ಸಿಮಮ್ ಟೈಮ್ ನಡೆಯಲ್ಲ. ಸಮ್ಟೈಮ್ಸ್ ಅಕೇಶ್ನಲ್ಲಿ ಬಿಡ್ತಾರೆ. ಇದು ಡಿಪೆಂಡ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಇಲ್ಲಿ 2 lakh ರೂಪೀಸ್ನ ಡೆಪಾಸಿಟ್ ಮಾಡಿದ್ರೆ ನಿಮಗೆ ರೂಮ್ಸು ಮತ್ತೊಂದೆಲ್ಲ ಕೊಡ್ತಾರೆ. ಸೊ ಅದನ್ನು ಆಟ ಆಡಬೇಕು. ಸೊ ಯಾವ ಕೂಡ ನಾವು ಮಾಡೋದಿಲ್ಲ, ನಾವು ಆಟ ಆಡೋದಕ್ಕೆಲ್ಲ ಹೋಗಲ್ಲ. ಜಸ್ಟ್ ನೋಡೋದು, ಜಸ್ಟ್ ಸಿ ಆ್ಯಂಡ್ ಎಂಜಾಯ್ ಅನ್ನೋದಿರುತ್ತಲ್ಲ, ಆ ಕಾನ್ಸೆಪ್ಟ್ ಅವ್ರು ನಾವು ಆಗಿರೋದ್ರಿಂದ ರಾತ್ರಿ ಹೊತ್ತು ಯಾವ ಥರ ಕಾಣುತ್ತೆ ಅನ್ನೋದಕ್ಕೆ ನೋಡೋಕ್ಕಂತಲೇ ನಾನು ಹೋಗಿದ್ದು. ನೋಡಿ, ರಾತ್ರಿ ಹೊತ್ತು ಈ ಥರ ಎಲ್ಲ ಬೋಟ್ಸ್ ಕೂಡ ನಿಂತಿರುತ್ತೆ. ಸಾಕಷ್ಟು ಜನ ಬೋಟಲ್ಲಿ ಕೆಸಿನೋ ಆಟ ಆಡ್ತಾ ಇರ್ತಾರೆ. ಎಷ್ಟು ಸೋಲ್ತಾರೋ ಎಷ್ಟು ಗೆಲ್ತಾರೋ ಗೊತ್ತಿಲ್ಲ, ಏನೋ ಒಂಥರ ಎಂಟರ್ಟೈನ್ಮೆಂಟಿಗೆ ಅಂತ ಬರ್ತಾರೆ ಭಾಳಷ್ಟು ಜನ. ಕೆಲವರೆಲ್ಲ ಅಡಿಕ್ಟ್ ಆಗಿರ್ತಾರೆ. ಬಟ್ ನಾನೇನಪ್ಪ ಹೇಳ್ತೀನಿ ಅಂದರೆ, ಯಾರೂ ಅಡಿಕ್ಟ್ ಆಗಬೇಡ್ರಿ. ಇದಕ್ಕೆ ಆಟದ ಬಗ್ಗೆ ಒಲವೇ ತೋರಿಸ್ಬೇಡಿ. ಜಸ್ಟ್ ನೋಡಿ ಅಷ್ಟೇ, ಜಸ್ಟ್ ಸಿ ಆ್ಯಂಡ್ ಎಂಜಾಯ್. ಇದು ಒಂಥರ ಎಕ್ಸ್ಪೀರಿಯೆನ್ಸ್ನ ತಗೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಅಡಿಕ್ಟ್ ಆಗಬೇಡಿ, ಯಾವುದೇ ದುಡ್ಡನ್ನು ಕೂಡ ನೀವು ಕಳ್ಕೊಬಾರ್ದು. ಸೊ ನಾನು ಹೋದಾಗ ಏನಾಗಿತ್ತು ಅಂದರೆ, ನಾನು ಅಲ್ಲಿ ನೋಡಿ ಕ್ಯಾಸಿನೋ ಪ್ರೈಡ್ ಕೂಡ ಇದೆ. ಈ ಕಡೆ ಬಿಗ್ ಡ್ಯಾಡಿ, ಆಮೇಲೆ ಡೆಲ್ಟಿನ್ ಜಾಕ್ ಈ ಥರ ಇದೆ. ನಾನು ಹೋಗಿದ್ದು ಮೆಜೆಸ್ಟಿಕ್ ಪ್ರೈಡು. ಲಾಸ್ಟ್ ಟೈಮ್ ಕೂಡ ನಾವು ಮೆಜೆಸ್ಟಿಕ್ ಪ್ರೈಡೇ ಹೋಗಿದ್ವಿ. ಈ ಸಲನೂ ಕೂಡ ನಾವು ಮೆಜೆಸ್ಟಿಕ್ ಪ್ರೈಡೇ ಹೋದ್ವಿ. ಸುಮಾರು ಅಲ್ಲಿಂದ 1.5 ಕಿಲೋಮೀಟ್ರ್ ದೂರ ಇದೆ. ನಿಧಾನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಆ ಕಡೆಯಿಂದನೂ ಬೋಟ್ ಬಂದು ಅವರು ಬಿಡ್ತಾ ಇರ್ತಾರೆ, ಈ ಕಡೆಯಿಂದ ನಮಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಬಂತು, ಈಗ ನಾನು ಹೋಗಿರೋ ಕ್ಯಾಸಿನೋ ಮೆಜೆಸ್ಟಿಕ್ ಪ್ರೈಡ್ ಅಂತೇಳಿ ಬಂತು ನೋಡಿ. ಪೂರ್ಣವಾಗಿ ಮೆಜೆಸ್ಟಿಕ್ ಪ್ರೈಡ್ನ ಒಂದು ರೌಂಡ್ ಸುತ್ತುವರಿಸ್ತಾರೆ. ಸುತ್ತುವರಿಸಿದ ನಂತರ ಅಲ್ಲಿ ಎಂಟ್ರೆನ್ಸ್ ಇರುತ್ತಲ್ಲ, ಎಕ್ಸಾಕ್ಟಾಗಿ ಅಲ್ಲಿ ಎಂಟ್ರೆನ್ಸಲ್ಲಿ ತಗೊಂಡೋಗಿ ಅವ್ರನ್ನ ಬೋಟ್ನ ಪಾರ್ಕ್ ಮಾಡ್ತಾರೆ. ಸೊ ಅದು ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಗ್ಯಾಪ್ ಕೂಡ ಇರೋಲ್ಲ. ರಾತ್ರಿ ಹೊತ್ತು ಮತ್ತು ತೊಂದರೆ ಆಗುತ್ತೆ ಅಂತೇಳಿ ಅಲ್ಲಲ್ಲಿ ಜನ ನಿಂತಿರ್ತಾರೆ. ಅವ್ರು ಕೂಡ ಗೈಡ್ ಮಾಡ್ತಾ ಇರ್ತಾರೆ, ಎಲ್ಲಿ ನೋಡ್ಕೊಂಡು ಬನ್ನಿ ಸರ್ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಪ್ರಿಕಾಷನ್ ಅಂತೂ ತುಂಬ ಚೆನ್ನಾಗಿ ತೊಗೊಳ್ತಾರೆ. ನೀವು ಸ್ಟಾರ್ಟಿಂಗಿಂದ ಹಿಡಿದು ಕೆಸಿನೋ ಒಳಗಡೆ ಹೋಗೋವರೆಗೂ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ನಿಮ್ಗೆ ಅಲ್ಲಿ ಏನಾದರೂ ಗೊತ್ತಿಲ್ಲ ಅಂದರೂ ಕೂಡ ಹೇಳ್ಕೊಡ್ತಾರೆ. ಊಟ ಎಲ್ಲಿರುತ್ತೆ ಎಲ್ಲನೂ ಕೂಡ ಅಲ್ಲಿ ಹಾಕಿದ್ದಾರೆ. ಬಟ್ ನೋಡ್ಕೊಂಡ್ರೆ ಆಯಿತು, ಇಂಗ್ಲೀಷಲ್ಲಿ ಹಾಕಿರ್ತಾರೆ. ಕೆಲವ್ರಿಗೆ ಇಂಗ್ಲೀಷ್ ಬರೋಲ್ಲ ಅಂದರೆ ಅವ್ರು ಕೇಳ್ಬೋದು, ಅವ್ರು ಹೇಳ್ತಿರ್ತಾರೆ. ಬಟ್ 99% ನಮ್ಮ ಕರ್ನಾಟಕದವರೇ ಅಲ್ಲೆಲ್ಲ ಇರೋದು. ಆಟ ಆಡೋದು ಅವರೇ, ನೋಡೋದು ಅವರೇ, ಆಡಿಸೋರು ಅವರೇ ಆಗಿರ್ತಾರೆ. ಸೊ ಆದಷ್ಟು ಬೀದರು, ಗುಲ್ಬರ್ಗ, ರಾಯಚೂರು ಆ ಭಾಗದವ್ರು ಜಾಸ್ತಿ ಇದ್ದಾರೆ. ಗೋವಾದಲ್ಲಿ ಸಾಕಷ್ಟು ಮಳಿಗೆಗಳನ್ನೆಲ್ಲ ನೋಡಿದೆ. ನಾವೆಲ್ಲ ಕಡೆಯೂ ಕರ್ನಾಟಕದವರೇ ಇದ್ದಿದ್ದಪ್ಪ. ನನಗೆ ಭಾಳಷ್ಟು ಜನ ನಾವು ಕನ್ನಡ ಮಾತಾಡಿದಷ್ಟು ಸರ್ ತಾವು ಕರ್ನಾಟಕದವರ ಅಂತ ಕೇಳೋರು. ಸೊ ಹಾಗಾಗಿ ಪಕ್ಕದ ಸ್ಟೇಟ್ ಆಗಿರೋದ್ರಿಂದ, ಇಲ್ಲಿ ಬಿಸ್ನೆಸ್ ಇರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಆರಿಸ್ಕೊಂಡು ಇಲ್ಲಿ ಬಂದಿರ್ತಾರೆ ಅಂತೇಳಿ ಅಂದ್ಕೊಂಡೆ. ಈಗ ಮೆಜೆಸ್ಟಿಕ್ ಪ್ರೈಡ್ಗೆ ನಾವು ಎಂಟ್ರಿ ತೊಗೊಳ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಬ್ಯಾಕ್ ಸೈಡಿಂದ ಯಾವ ರೀತಿ ಕಾಣುತ್ತೆ ಅಂತೇಳಿ ನೀವು ನೋಡ್ಬೋದು. ಇದು ಬ್ಯಾಕ್ ಸೈಡಿಂದ ಅದು ಬೋಟ್ ಕಾಣುತ್ತೆ. ರಾತ್ರಿ ಹೊತ್ತು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಡೇ ಟೈಮ್ ಏನೂ ಕಾಣಲ್ಲ, ನಿಮಗೆ ಒಂಥರ ಶಿಪ್ ಅಂತ ಅನಿಸುತ್ತೆ. ಬಟ್ ನೈಟ್ ಹೋದರೆ ಮಾತ್ರ ಆ ವೈಬೇ ಬೇರೆ, ಅದು ಲುಕ್ಕೇ ಬೇರೆ. ಹಾಗಾಗಿ ಇದನ್ನೆಲ್ಲ ಒಳಗಡೆನೂ ಅಷ್ಟೇ ಫುಲ್ಲು ಲೈಟಿಂಗ್ಸ್ ಇರುತ್ತೆ, ಜಗಮಗ ಅಂತಿರುತ್ತೆ. ಆದರೆ ಅದನ್ನು ಮೈ ಮರೆತು ದುಡ್ಡು ಏನಾದರೂ ಕಟ್ಟಿದರೆ ಹಾಗೆ ಹೋಗ್ತಾ ಇರುತ್ತೆ. ಆಡೋಕ್ಕೆ ಹೋಗಬೇಡಿ, ನೋಡೋಕ್ಕೆ ಹೋಗಿ ಅಂತೇಳಿ ನಾನು ಹೇಳ್ತೀನಿ. ನಾನು ಯಾರಿಗೂ ಕೂಡ ಆಟ ಆಡಿ ಅಂತೇಳಿ ನನ್ನ ವೀಡಿಯೋದಲ್ಲಿ ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ಯಾವ ರೀತಿ ಇರುತ್ತೆ, ಇದು ಒಂದು ಎಕ್ಸ್ಪೀರಿಯೆನ್ಸ್ನ ತಗೊಳ್ಳಿ. ಅಲ್ಲಿ ಹೋದಾಗ ಸುಮಾರು ಇರುತ್ತೆ, ಜಸ್ಟ್ ಹೋಗಿ ಬನ್ನಿ ಅಂತೇಳಿ ಹೇಳ್ತೀನಿ. ಹೋದರೂ ಆಯಿತು, ಹೋಗಲಿಲ್ಲ ಅಂದರೂ ಆಯಿತು. ಇಲ್ಲ ನಾವು ಇದನ್ನೆಲ್ಲ ಹೋಗಲ್ಲ ಅಂತ ಹೇಳಿದ್ರೆ ನಿಮಗೆ ಕ್ರೂಸರ್ ಡಿನ್ನರ್ ಅಂತೇಳಿ ಅರೇಂಜ್ ಮಾಡಿರ್ತಾರೆ. 1,500-2,000 ರೂಪಾಯಿ ತೊಗೊಳ್ತಾರೆ. ಅಲ್ಲಿ ಊಟ, ಡ್ರಿಂಕ್ಸು ಮತ್ತೇನು ಬೇಕು ಅದು ಕೂಡ ಕೊಡ್ತಾರೆ. ಬೇಡ ನಾವು ಕ್ರೂಸರ್ ಡ್ರಿಂಕ್ಸಲ್ಲಿ ಹೋಗೋದಿಲ್ಲ, ಅದಕ್ಕೆ ಕ್ರೂಸರ್ ಇದಕ್ಕೆ ಡಿನ್ನರಿಗೆ ಹೋಗಲ್ಲ ಅಂದರೆ ಜಸ್ಟ್ ಒಂದು 500 ರೂಪೀಸ್ ಕೊಟ್ಟರೆ ನಿಮಗೊಂದು ಸುಮಾರು ಒಂದು 45 ಮಿನಿಟ್ಸ್ ತನಕ ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಾಂಡೋವಿ ರಿವರ್ ಮೇಲೆ. ಅಲ್ಲಿ ಊಟ ಮತ್ತೊಂದೆಲ್ಲನೂ ಕೂಡ ನಿಮಗಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ನಾನು ರಾತ್ರಿ 11 ಗಂಟೆಗೆ ಇಲ್ಲಿ ಬಿಟ್ಟು ವಾಪಸ್ ಹೋದ್ಮೇಲೆ ನಾನು ಎಲ್ಲಿ ಮರಿಕೊಳ್ಳೋದು ಅಂತೇಳಿ ಭಾಗ ಹೋಗೋದು. ನಾನು ವೆಹಿಕಲ್ ಇರಲಿಲ್ಲ.
ಹಾಗಾಗಿ ನಾನು ಮೆಜೆಸ್ಟಿಕ್ ಪ್ರೈಡಲ್ಲೇ ಇದ್ದು ಸುಮಾರು ಬೆಳಿಗ್ಗೆ ಅಲ್ಲಿಂದ ನಾನು ವಾಪಸ್ಸು ಮತ್ತೆ ಬರ್ತಾ ಇರಬೇಕಾದ್ರೆ ನೋಡಿ ಸ್ನೇಹಿತರೆ, ರಾತ್ರಿ ನೋಡಿದಾಗ ಹಿಂಗಿತ್ತು, ಕಲರ್ ಕಾಣ್ತಾ ಇತ್ತಲ್ಲ ಇದೇ ಬೋಟು. ಡೇ ಟೈಮ್ ಹೆಂಗೆ ಕಾಣುತ್ತೆ ನೋಡಿ. ಡೇ ಟೈಮ್ ಅರೌಂಡು 9 o'clock ಅನಿಸುತ್ತೆ, 9 AM ನಾನು ಈ ವಿಡಿಯೋನ ಮಾಡಿದ್ದೀನಿ ಬೆಳಿಗ್ಗೆ. ಹಾಗೆ ಮಲಗಿಬಿಟ್ಟಿದ್ದೆ. ನನಗೆ 4 ಗಂಟೆ 5 ಗಂಟೆಗೆ ಹಾಗೆ ನಿದ್ದೆ ಬಂದುಬಿಟ್ಟಿದ್ದೆ. ಚೇರ್ ಮೇಲೆ ಹಾಗೆ ಮಲಗಿಬಿಟ್ಟಿದ್ದೆ. ಹೊರಗಡೆ ಬಂದಾಗ ನಾನು ಮತ್ತೆ ಅದೇ ಬೋಟಲ್ಲೇ ಅವ್ರು ನಮಗೆ ಹೊರಗಡೆ ಬಿಡ್ತಾರೆ. ಆ ಟೈಮಲ್ಲಿ ನಾನು ಎಲ್ಲನೂ ಕೂಡ ರಾತ್ರಿ ತೋರಿಸಿದ್ನಲ್ಲ ಅದೊಂದು ಜಗ ಅಂತಿದ್ದು. ಈಗ ಡೇ ಟೈಮಲ್ಲಿ ನೋಡಿ ಒಂದು ಶಿಪ್ ನಿಂತಿದೆ ಅನ್ನೋ ಥರ ಕಾಣುತ್ತೆ ಅಷ್ಟೇ. ಆ ರೀತಿ ಹಗಲೊತ್ತಲ್ಲಿ ಕಾಣುತ್ತೆ. ರಾತ್ರಿ ಹೊತ್ತು ಮಾತ್ರ ಫುಲ್ಲು ಲೈಟಿಂಗಲ್ಲಿ ಏನೋ ಒಂಥರ ಸಖತ್ತಾಗಿ ಕಾಣ್ತಾ ಇರುತ್ತೆ. ಮಾಂಡವಿ ರಿವರ್ಗೆ ಲೈಟ್ ಹಾಕ್ಬಿಟ್ಟಿದ್ದಾರೆ ಅನ್ನೋ ಥರ ಕಾಣ್ತಾ ಇರುತ್ತೆ ಸ್ನೇಹಿತರೆ. ಹೀಗೆ ಗೋವಾನ ಅದಕ್ಕೆ ಜನ ಇಲ್ಲಿ ಯಾಕೆ ಬರ್ತಾರೆ ಅಂತಂದರೆ ಭಾಳಷ್ಟಿದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು, ಸಾಕಷ್ಟಿದೆ. ನಾವು ಇನ್ನೂ ಏನೇನೋ ಅಂದ್ಕೊಂಡು ಬಂದ್ವಿ, ಬಟ್ ಅಷ್ಟು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಗ್ರಹಚಾರ ಸರಿ ಇಲ್ಲ ಅಂತೇಳಿ ಅಂದ್ಕೊಂಡೆ. ನಾನು ತೋರಿಸಿದ್ನಲ್ಲ, ನನ್ನ ಕಾರ್ ಕೆಟ್ಟು ಸಾಕಷ್ಟು ಸಮಸ್ಯೆ ಆಗಿದೆ. ಮೋಸ್ಟ್ಲಿ ನಾಳೆ ಏನೋ ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ನೋಡಬೇಕು ಪುಣ್ಯ. ಬಟ್ ಗೋವಾದಲ್ಲಿ ನೀವು ಕಾರನ್ನು ಏನಾದರೂ ರಿಪೇರಿ ಮಾಡಿಸ್ತೀವಿ ಅಂದರೆ ಅರ್ಧ ದಿನದಲ್ಲಂತೂ ಆಗೋದೇ ಇಲ್ಲ. ನೀವು ಒಂದಿನ 1.5 ದಿನ ಹಿಡಿದು ಈಗ ಆಯಿತು, ಇಷ್ಟೊತ್ತಾಯಿತು, ಸ್ವಲ್ಪ ಹೊತ್ತಾಗ್ಬಿಡುತ್ತೆ ಸರ್, ಹಂಗೆ ಹಿಂಗೆ ಅಂತೇಳಿ ಸಾಯಂಕಾಲ ತನಕ ಮಾಡಿದರು. ಬಟ್ ಏನೂ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಯಾಕಂದರೆ ಹೆಲ್ಪ್ಲೆಸ್, ನಾವು ಎಲ್ಲಿ ಹೋಗೋದು, ಅವ್ರು ಬಿಟ್ಟು ಬೇರೆ ದಾರಿ ಇಲ್ಲ. ಯಾಕಂದ್ರೆ ಗಾಡಿ ಮೂವೇ ಆಗ್ತಾಯಿಲ್ಲ ನಮ್ಮದು. ಸೊ ಹಾಗಾಗಿ ಟೋಯಿಂಗ್ ಮಾಡಿ ನಿಂತಿರೋದ್ರಿಂದ ಅನಿವಾರ್ಯವಾಗಿ ನನಗೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಬೆಳಿಗ್ಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸರಿ ಹೋದರೆ ಈಗ ನಾಳೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಫ್ಯಾಮಿಲಿನ ಒಂದು ಸಪ್ರೇಟ್ ಗಾಡಿನ ಹೈರ್ ಮಾಡಿ ಈಗ ನಾನು 7 ಗಂಟೆ ಸಾಯಂಕಾಲ 7 ಗಂಟೆಗೆ ಅಥವಾ ರಾತ್ರಿ 8 ಗಂಟೆಗೆ ನಾನು ಅವ್ರನ್ನ ದಾವಣಗೆರೆಗೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ಗೊತ್ತಿಲ್ಲ ನನಗೆ ಇವರು ನಾಳೆನೇ ರಿಪೇರಿ ಮಾಡ್ತಾರೋ ಇಲ್ಲ ಅಂತ ನನಗೆ ಭರವಸೆ ಇಲ್ಲ. ಹಾಗಾಗಿ ಸುಮ್ಮನೆ ಇಟ್ಕೊಂಡ್ರೆ ಅವರು ಎಲ್ಲೂ ನೋಡ್ತಾ ಇಲ್ಲ, ಅವ್ರಿಗೂ ಬೋರ್ ಆಗ್ತಾ ಇರುತ್ತೆ. ಹಾಗಾಗಿ ಮನೆಗಾದರೂ ಹೋಗಲಿ ಅಂತೇಳಿ ನಾನು ಅವ್ರಿಗೆ ಕಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ನನ್ನ ಗೋವಾ ಫಸ್ಟ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಖುಷಿನೂ ಇದೆ, ಹಾಗೆ ಒಂಥರ ಬೇಜಾರೂ ಇದೆ. ಯಾಕಂದರೆ ಮಕ್ಕಳು ತುಂಬ ಖುಷಿಯಾಗಿ ನನ್ನ ಜೊತೆ ಬಂದಿದ್ದರು, ಬಟ್ ಅವ್ರಿಗೇನು ತೋರ್ಸೋಕ್ಕಾಗಲಿಲ್ಲ ಅಂತೇಳಿ ನನಗೆ ಸಾಕಷ್ಟು ನೋವಾಗ್ತಾಯಿದೆ. ಬಟ್ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ವೆಹಿಕಲ್ ಕೆಟ್ಟಿರೋದ್ರಿಂದ ನಾನೇನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಐ ಆಮ್ ಹೆಲ್ಪ್ಲೆಸ್. ಆದರೂ ಮುಂದಿನ ಸಲ ಬರಬೇಕಾದ್ರೆ ಒಳ್ಳೆಯ ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಬಂದುಬಿಡೋದೆ ಒಳ್ಳೆಯದು. ಇಲ್ಲಾಂದರೆ ಬಸ್ಸಿಗೋ ಟ್ರೈನಿಗೋ ಬರಬೇಕು, ಇಲ್ಲಿ ವೆಹಿಕಲ್ ಮಾಡ್ಕೊಂಡು ಅಡ್ಡಾಡ್ಬೋದು. ಮಕ್ಕಳಿಲ್ಲ ಅಂದರೆ ನಾವೇ ಇದ್ದರೆ ಇಲ್ಲಿ ಕಾರಾದರೂ ರೆಂಟಿಗೆ ತೊಗೋಬೋದು, ಇಲ್ಲ ಬೈಕಾದರೂ ರೆಂಟಿಗೆ ತೊಗೋಬೋದು. ಭಾಳ ಚೆನ್ನಾಗಿರುತ್ತೆ. ಅದನ್ನು ನಾವು ಓಡಾಡ್ತಾ ಇರೋದು ನೋಡಿ. ಇಲ್ಲಿ ಡೆಲ್ಟಿನ್ ರಾಯಲ್ ಅಂತೇಳಿ ಕೆಸಿನೋ ಇದು ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಹಗಲೊತ್ತಲ್ಲಿ ಮಾಂಡವಿ ರಿವರ್ ಯಾವ ರೀತಿ ಕಾಣುತ್ತೆ, ಅಲ್ಲಿ ಸುತ್ತಲೂ ಯಾವ ರೀತಿ ನೋಡಿ, ಬೆಟ್ಟ ಗುಡ್ಡ ಅದು ಕೂಡ ಮರಗಳೆಲ್ಲ ನಿಮಗೆ ಕಾಣುತ್ತೆ. ನದಿನೂ ಕೂಡ ಎಷ್ಟು ಕ್ಲೀನಾಗಿದೆ ಅಂತೇಳಿ ಕಾಣುತ್ತೆ. ಹತ್ರ ಹೋದಾಗಲೇ ಗೊತ್ತಾಗುತ್ತೆ ಎಷ್ಟು ಗಲೀಜಿದೆ ಅಂತೇಳಿ. ಏನೇ ಆಗಲಿ ಗೋವಾ ತುಂಬ ಬ್ಯೂಟಿಫುಲ್ ಪ್ಲೇಸು, ಬೀಚಸ್ ಇದೆ. ನಿಮಗೆ ಸೌತ್ ಗೋವಾ, ನಾರ್ತ್ ಗೋವಾ ಅಂತ ಸಿಗುತ್ತೆ. ನಾರ್ತ್ ಗೋವಾದಲ್ಲಿ ಸಾಕಷ್ಟು ಬೀಚಸ್ ಇದೆ, ಅಂದರೆ ಸ್ವಲ್ಪ ಕ್ರೌಡೆಡ್ ಇರುತ್ತೆ. ಬಾಗ, ಕಲಂಗಟ್ಟು, ಅಂಜುನಾ ಬೀಚು, ವಗೆಟ್ರಿ ಬೀಚ್ ಎಲ್ಲ ಈ ಕಡೆ ಇರುತ್ತೆ. ಬಟ್ ಸೌತ್ ಗೋವಾ ಅಂತ ಹೋದರೆ ತುಂಬ ಕಾಮ್ ಆ್ಯಂಡ್ ಕ್ಲೀನಾಗಿರುತ್ತೆ, ಸೂಪರಾಗಿರುತ್ತೆ. ಕ್ರೌಡ್ ಅಷ್ಟೊಂದಿರಲ್ಲ. ಅಲ್ಲಿ ಕೂಡ ಸಾಕಷ್ಟು ಪ್ಲೇಸ್ ಕೂಡ ಇರುತ್ತೆ. ಇಲ್ಲಿ 2 ಥರ ಇರುತ್ತೆ, ಸೌತ್ ಗೋವಾ, ನಾರ್ತ್ ಗೋವಾ ಆ್ಯಂಡ್ ಸೆಂಟ್ರಲ್ ಗೋವಾ ಅಂತೇಳಿ ಇರುತ್ತೆ. ನೀವು ಒಂದು 2 days ಇದ್ಬಿಟ್ರೆ ನೀವೆಲ್ಲ ಸುತ್ತಾಡ್ಕೊಂಬರ್ಬೋದು. ನೀವೇ ಕಾರಿತ್ತು ರೂಟ್ ಗೊತ್ತಾಗಲ್ಲ ಅಂತ ಹೇಳಿದರೆ ನಿಮ್ಮ ಕಾರ್ ಅದು ಬಿಟ್ಬಿಟ್ಟು ರೆಂಟ್ ಮಾಡಿದರೂ ಕೂಡ ಆಯಿತು, ಹೈರ್ ಮಾಡಿದರೂ ಆಯಿತು, 2,500 3,000 ರೂಪಾಯಿ ತೊಗೋತಾರೆ. ಅವರೆಲ್ಲ ಕಡೆ ಸುತ್ತಾಡ್ಸ್ಕೊಂಬಂದುಬಿಡ್ತಾರೆ. ಅದು ಭಾಳ ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ. ಯಾಕಂದರೆ ನಾವೇ ಕಾರ್ ತಗೊಂಡು ಅಲ್ಲಿ ಪಾರ್ಕ್ ಮಾಡುವ ಅದು ರೂಟ್ ಗೊತ್ತಾಗಲ್ಲ. ಯಾಕಂದರೆ ಗೋವಾ ಅದು ಚಿಕ್ಕ ರೋಡ್ ಇರುತ್ತೆ, ಯಾರು ಪಾಸ್ ಆಗಲ್ಲ. ಇಲ್ಲಿ ಗೋವಾದಲ್ಲಿ ಒಂದೇನಪ್ಪ ಅಂತಂದರೆ ನೀವು ಯಾವ ರೂಟಲ್ಲಿ ಹೋಗ್ತಾನೆ ಇರಬೇಕು. ಇಲ್ಲಿ ಓವರ್ಟೇಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದಾದಮೇಲೆ ನಾನು ನಿಮಗೆ ಹೇಳಿದ್ನಲ್ಲ ಗಾಡಿ ಬಿಟ್ಟಿದ್ದೆ ಅಂತೇಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದುರ್ಗಾ ಟಾಟಾ ಇದರಲ್ಲಿ ಬಿಟ್ಟಿದ್ದೆ ನಾನು. ಮಧ್ಯಾಹ್ನ ಊಟ ಮಾಡೋಣ ಅಂತ ಹೋದರೆ ಇಲ್ಲೇ ಕೂಡ ಇಲ್ಲಿ ಗೋವಾ ಮ್ಯೂಸಿಯಮ್ ಅಂತೇಳಿ ಇಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲಿ ನಾನು ಗೋವಾ ಮ್ಯೂಸಿಯಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಫಿಶ್ ಥಾಲಿ ತೊಗೊಂಡೆ, ಚೆನ್ನಾಗಿತ್ತು. ಹಾಗೆ ಮ್ಯೂಸಿಯಮಲ್ಲಿ ಏನಿದೆ ಅಂತೇಳಿ ನಾನು ಒಳಗಡೆ ಏನು ಹೋಗಲಿಲ್ಲ, ಹೊರಗಡೆನೇ ಸುಮ್ಮನೆ ಹಿಂಗೆ ತೊಗೊಂಡೆ. ಆ ಮ್ಯೂಸಿಯಮಲ್ಲಿ ಎಂಟ್ರೆನ್ಸಲ್ಲೇ ಜಸ್ಟ್ ನಾವು ಕ್ಯಾಂಟೀನಿಗೆ ಹೋಗ್ತಾ ಆ ದಾರಿಯಲ್ಲೇ ಇದೆ. ಹಾಗಾಗಿ ನಾನು ಹಾಗೇ ಸುಮ್ಮನೆ ತೊಗೊಂಡೆ. ಏನೋ ಒಂಥರ ಮೆಣಸಿನ್ಕಾಯಿ ಥರ ಮಾಡಿದ್ದಾರೆ ನೋಡಿರಿ.
ನಮ್ಮ ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ಹೇಳ್ತೀವಲ್ಲ ಆ ರೀತಿ ಇದೆ. ಅಲ್ಲೊಂದು ಸ್ಟ್ಯಾಚು ಕೂಡ ನನಗೆ ಕಾಣ್ತಾ ಇತ್ತು. ಇದೊಂಥರ ಏನೋ ದೈತ್ಯ ಮಾನವಂತರ ಇದ್ದ ಮಹಿಷಾಸುರ ಥರ ಕಾಣ್ತಾ ಇದ್ದ. ನೋಡಿದರೆ ಗೊತ್ತಾಗುತ್ತೆ, ನೀವೇ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಅದು ಮಹಿಷಾಸುರನ ಏನು ಅಂತೇಳಿ. ಕೈಯಲ್ಲಿ ಹಾವು ಬೇರೆ ಇಟ್ಕೊಂಡಿದ್ದಾನೆ. ನನಗೇನು ಅನಿಸುತ್ತೆ ಇವನು ಮಹಿಷಾಸುರನೇ ಇದು ಮೈಸೂರಲ್ಲಿ ಇದೆಯಲ್ಲ ಅದೇ ಥರ ಇದೆ ಅಂತೇಳಿ ಕಾಣ್ತಾ ಇದೆ. ಕಾಳಿಂಗ ಸರ್ಪ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಏನೋ ಯಾರಂತ ಗೊತ್ತಿಲ್ಲ ನನಗೆ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಂಚ್ಕೊಳ್ಳಿ ಸ್ನೇಹಿತರೆ, ನಿಮ್ಗೇನಾದರೂ ಗೊತ್ತಾದರೆ ಇದು ಸ್ಟ್ಯಾಚು ಯಾರ್ದು ಅಂತೇಳಿ. ಇದನ್ನೋ ಒಂಥರ ದೊಡ್ಡದ ಭಾಳ ದೊಡ್ಡದಿದ್ದು. ನಾನು ವೀಡಿಯೋದಲ್ಲಿ ಹಾಗೆ ಕಾಣ್ತಾ ಇದೆ. ಸುಮಾರು ಒಂದು 10 ಫೀಟ್ ಮೇಲೆ ಇದೆ. ಸುಮಾರು ನಾವೊಂದು ಇಬ್ಬರು ನಿಂತರೆ ಅದು ಹೈಟ್ ಬರುತ್ತೆ ಅಂತ ಕಾಣುತ್ತೆ. ಹಾಗೆ ಅಲ್ಲಿ ಏನೆಲ್ಲ ಅದನ್ನು ಮಾಡಿದ್ದಾರೆ ಅಂತೇಳಿ ಒಂಥರ ಫೋಟೋ ಥರ ಹಾಕಿದಾರಲ್ಲ, ಅಲ್ಲೆಲ್ಲ ನಾನು ಡೀಪಾಗಿ ಒಂದೊಂದೇ ನೋಡಲಿಲ್ಲ, ಸುಮ್ಮನೆ ಹೀಗೆ ತಗೊಂಡೆ. ಅಲ್ಲೊಂದು ಬೋಟ್ ಇತ್ತು. ಬೋಟಲ್ಲಿ ಸುಮಾರು ದೇವರುಗಳೆಲ್ಲ ಇಟ್ಟಿದ್ರು. ಆ ಕೈಗೆ ಆಚೆ ಈಚೆ ಬೋಟ್ ಹಿಂಗೆ ವಾಲಾಡೋ ಥರ ಕಾಣ್ತಾ ಇತ್ತು. ಸೊ ಆ ದೇವರುಗಳೇ ಬೋಟನ್ನ ನಡೆಸ್ತಾ ಇದ್ದಾರೆ ಅಂಥೇಳಿ ಕಾಣ್ತಾ ಇತ್ತು. ಅದನ್ನು ಕೂಡ ನೀವೀಗ ನೋಡ್ಬೋದು. ಇಲ್ಲಿ ವಾಲಲ್ಲಿ ಸುಮಾರು ಎಲ್ಲ ಇದೆ, ಹಳೆಯ ವರ್ಷದ ಎಷ್ಟು ವರ್ಷದ ಬೇಕು ಅದೆಲ್ಲನೂ ಕೂಡ ಇಟ್ಟಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೆ ಇದೇ ಬೋಟಲ್ಲಿ ಸಾಕಷ್ಟು ನೋಡು ಎಲ್ಲ ದೇವರುಗಳನ್ನ ಇಟ್ಟಿದ್ದಾರೆ. ಹಿಂಗೆ ಆ ಕಡೆ ಈ ಕಡೆ ಬೋಟ್ ಹೋದಾಗ ಹಿಂಗೆ ರೋಟೇಟ್ ಆಗುತ್ತಲ್ಲ ಹಾಗೆ ರೋಟೇಟ್ ಆಗ್ತಾಯಿದೆ. ಇದು ಕೂಡ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಗಣಪತಿಯಿಂದ ಹಿಡಿದು ನಮ್ಮ ಹಿಂದೂಗಳು ಎಷ್ಟು ದೇವತೆಗಳದು ಅಷ್ಟೂ ದೇವ್ರನ್ನ ಇಟ್ಟಿದ್ದಾರೆ. ಇದೊಂಥರ ಚೆನ್ನಾಗಾಯಿತು. ಕೈ ಮುಗಿದು ನಾನು ಕೂಡ ಇದನ್ನು ಕೈ ಮುಗಿದು ನೋಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹಳೇ ಇದರಲ್ಲಿ ಸಂಪ್ರದಾಯಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ. ಈಗೆಲ್ಲ ಮಾಡರ್ನ್ ಆಗಿದೆ ಬಿಡಿ, ಈಗ ಫಿಶಿಂಗ್ ಎಲ್ಲ ಮಾಡರ್ನೈಸ್ ಆಗಿದೆ. ಹಿಂದೆ ಎಲ್ಲ ಇದೇ ಥರ ಬೋಟಲ್ಲಿ ಹೋಗ್ತಾಯಿದ್ರು. ಬೋಟಲ್ಲಿ ತುಂಬಾ ಫಿಶರ್ಮ್ಯಾನ್ಗಳೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಪಾಪ. ಅವರು ಫಿಶಿಂಗ್ ಎಲ್ಲ ಐಡೆಂಟಿಫೈ ಮಾಡ್ತಾ ಇರೋದು ಈಗೆಲ್ಲ ಸೋನಾರು ರೆಡಾರ್ ಅಂತ ಏನೇನೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ. ಆಗೆಲ್ಲ ಅವರ ಒಂದು ಎಕ್ಸ್ಪೀರಿಯೆನ್ಸಲ್ಲೇ ಹೇಳ್ತಾಯಿದ್ರು. ಪಕ್ಷಿಗಳು ಹಾರಾಟ ಆಡ್ತಾಯಿದ್ರೆ ಅದನ್ನು ನೋಡಿ ಹೇಳ್ತಾಯಿದ್ರು, ಇಲ್ಲ ಒಂದು ಸ್ಮೆಲ್ಲಲ್ಲಿ ಹೇಳ್ತಾಯಿದ್ರು. ಹೀಗೆ ಅವ್ರು ಐಡೆಂಟಿಫೈ ಮಾಡ್ತಾಯಿದ್ರು ಫಿಶ್, ಮತ್ತು ಅಲ್ಲಿ ಬಲೆ ಹಾಕ್ತಾಯಿದ್ರು. ಈಗ ಎಲ್ಲ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಇದೆ. ಇಷ್ಟು ಕೆಳಗಡೆನೂ ಕೂಡ ಮೀನು ಹೋಗ್ತಾ ಇದೆ. ಶೋಲ್ ಅಂತ ಕರಿತೀವಿ, ಅಂದರೆ ನಂಬರ್ ಆಫ್ ಫಿಶಸ್ ಮೂವಿಂಗ್ ಇರುತ್ತೆ, ಅದನ್ನು ಕೂಡ ಐಡೆಂಟಿಫೈ ಮಾಡುತ್ತೆ. ಮಾಡ್ದಲೇ ಸುಮ್ಮನೆ ಬಲೆ ಹಾಕಿದರೆ ಏನಾಗುತ್ತೆ ಅಂದರೆ ಇಷ್ಟು ದೂರ ಹೋಗಿರುತ್ತೆ, ಅಲ್ಲಿ ಅದಕ್ಕೆಲ್ಲ ಡೀಸೆಲ್ ಎಲ್ಲ ಖರ್ಚಾಗ್ತಾ ಇರುತ್ತೆ. ಒಂದು ಸಲ ದೊಡ್ಡ ಬೋಟ್ ಒಳಗಡೆ ಹೋಯ್ತು ಅಂದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅಲ್ಲಿ ಫಿಶ್ ಸಿಗಲಿಲ್ಲ ಅಂದರೆ ಪಾಪ ಅವ್ರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಸೋನಾರು ರೆಡಾರೆಲ್ಲ ಇಟ್ಕೊಂಡು ಫಿಶ್ ಐಡೆಂಟಿಫೈ ಮಾಡಿ ಅಲ್ಲಿ ಮೀನು ಹಿಡಿದ್ಬಿಟ್ಟು ತೊಗೊಂಬರ್ತಾ ಇರ್ತಾರೆ. ಇದು ಫಿಶರೀಸ್ ಮಾಡೋವಂಥ ಒಂದು ಆ್ಯಕ್ಟಿವಿಟಿ. ಇದ್ರ ಬಗ್ಗೆನೇ ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಹಾಗೆಯೇ ಮ್ಯೂಸಿಯಮಿಂದ ಹೊರಗಡೆ ಬಂದಾಗ ಏನು ಥರ ವ್ಯೂ ಇದೆ ಅಂತೇಳಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಮ್ಯೂಸಿಯಮ್ ಆಫ್ ಗೋವಾ ಅಂತೇಳಿ ಇಲ್ಲಿ ಕಾಣುತ್ತೆ ಸ್ನೇಹಿತರೆ.